ಡೈರೆಕ್ಷನ್ ಸರಿ ಹೋಗ್ಲಿಲ್ಲ, ನೀವು ನಿಂತಿದ್ದು ಈ ಡೈರೆಕ್ಷನ್ ಎಲ್ರು ಕವರ್ ಆಗುತ್ತೆ. ಈ ಕಡೆ ನಿಲ್ಬೇಕು, ಅವ್ರು ಈ ಕಡೆ ಬಂದ್ರು, ಹಿಂಗ್ ತಳ್ರಿ ಅಂತ ಎಲ್ಲಿ ತಳ್ಳೋದು? ಡೈರೆಕ್ಷನ್ ಸರಿ ಹೋಗಿಲ್ಲ. ಫೋಟೋ ಇವತ್ತು ಡೈರೆಕ್ಷನ್ ಬೇರೆ ಕಡೆ ಇರ್ಬೇಕಾಯ್ತು. ಇಲ್ಲ ಮೇಡಮ್, ಕರೆಕ್ಟ್ ಆಗಿ ಬರುತ್ತೆ ಬಿಡಿ. ಕರೆಕ್ಟ್ ಆಗಿದೆ. ಈ ಕಡೆ ನಿಲ್ಲಕ್ಕಾಗಲ್ಲ. ಅವ್ರಿಗೆ ಕೊಡಿ ಆ ಕಾಂಟ್ರಾಕ್ಟ್. ಇದು ನೂರಾರು ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರೆ. ಹೊಟ್ಟೆ ತುಂಬಿದೆ, ದೇವಸ್ಥಾನಕ್ಕೆಲ್ಲ ಅನುಕೂಲ ಇಟ್ಟಿದ್ದಾರೆ. ನೀರು ಸಮಸ್ಯೆ ನೀಡಬಾರ್ದು. ಹೆಣ್ಮಕ್ಳು ಬಂದರೆ 24 hours ನೀರು ಅವ್ರ ಮನೆಗೆ ಹೋಗ್ಬೇಕು. ಅಂದರೆ ನೀರು ಶ್ರದ್ಧೆ ಇರಬೇಕು. ಈ ಕೆಲಸ ಮಾಡ್ಕೊಂಡು ನಿಮ್ಮ ಆಶೀರ್ವಾದ ಎಲ್ಲರೂ ಎಷ್ಟು ಜನ ಇದು ನೀರಿಗೆ ಅವಲಂಬಿತರಾಗಿರ್ತಾರೆ, ಏನು ಸಮಸ್ಯೆ, ಯಾಕೆ ನಿಧಾನ ಮಾಡಿದ್ದೀರಾ, ಅದನ್ನು ಚರ್ಚೆ ಆಗಬಾರ್ದು. ಸ್ವಲ್ಪ ಎಷ್ಟು ಬೇಗ ಮಾಡಿದ್ರು, ಎಷ್ಟು ಬೇಗ ಅನುಕೂಲ ಆಯಿತು ಅನ್ನೋದೇ ಮುಖ್ಯ. ಗೌರವ ತರ್ತೀರಾ? ಇಲ್ಲ ನಾನು ಕಮಿಷನರ್ ಬಂದು ಗಿಡ ಹತ್ರ ಮಾಡಿರೋ ಜಾಗ 3 months ಹಿಂದೆನೆ ಕೆಲಸ ಮಾಡಬೇಕಾಗಿತ್ತು. ಬೇರೆ ಏನೇನೋ ಕಾರಣಗಳಿಂದ ಮತ್ತೆ ಎಲೆಕ್ಷನ್ಸ್ ಕೋಡ್ ಆಫ್ ಕಂಡಕ್ಟ್ ಇಂದ ಆಗಿರ್ಲಿಲ್ಲ. ಆಲ್ಮೋಸ್ಟ್ 53 lakhs ಓವರ್ ಹೆಡ್ ಟ್ಯಾಂಕ್, 1 lakh liters ಕೆಪಾಸಿಟಿ ಇದೆ. 5 ಬೋರ್ವೆಲ್ಸ್ ಇಂದ ಇಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಕಂಪ್ಲೀಟ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಇಲ್ಲೆಲ್ಲ ನೀರ್ದು ಬಹಳ ಸಮಸ್ಯೆ ಇತ್ತು ಹಿಂದೆ. ಆ ಸಮಸ್ಯೆಗಳಿಗೆ ಮುಂದೆ ಇರಲ್ಲ. ಪೈಪ್ ಲೈನ್ ಇದೆ, ಏನೇನು ಪ್ರಾವಿಷನ್ 5 ಬೋರ್ವೆಲ್ ಈ ಟ್ಯಾಂಕ್ಗೆ ಕನೆಕ್ಷನ್ಸ್ ಇರೋದು. ಆಲ್ರೆಡಿ ಬೋರ್ವೆಲ್ ಡ್ರಿಲ್ ಆಗಿದೆ. ಇನ್ನು ಓವರ್ ಹೆಡ್ ಟ್ಯಾಂಕ್ ಬಂದರೆ ಅದಕ್ಕೆ ಕನೆಕ್ಟ್ ಮಾಡುವಂಥದ್ದು. ಪೈಪ್ ಲೈನು ಮತ್ತು ಟ್ಯಾಂಕ್ ಕನ್ಸ್ಟ್ರಕ್ಷನ್ ಬಾಕಿ ಇತ್ತು. ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಈ ಸುತ್ತಮುತ್ತ ಎಲ್ಲ ವಾರ್ಡ್ ನಂಬರ್ 29 ದೊಡ್ಡ ವಾರ್ಡ್ ಇದು. ಈ ಭಾಗದಲ್ಲಿರುವಂಥ ಎಲ್ಲ ಪೊಟ್ಟೆಪಲ್ಲಿಯಿಂದ ಎಲ್ಲ ಸುತ್ತಮುತ್ತ ಇರೋ ಎಲ್ಲ ಜಾಗಕ್ಕೂ ಕೂಡ ಗ್ರಾವಿಟೇಷನಲ್ ಫೋರ್ಸಲ್ಲಿ ಮನೆಗೆ ನೀರು ಹೋಗುವಂಥ ಒಂದು ಸಿಸ್ಟಮ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇದೊಂದು ಅಚೀವ್ಮೆಂಟ್ ಥರನೇ. ಬಿಡದೆ ಕೆಲಸ ತಗೋತಾರೆ ಈ ಭಾಗದ ಕೌನ್ಸಿಲರ್. ಆ ಒಂದು ಹಠ ಮಾಡ್ತಾ ಇರ್ತಾರೆ. 5 ಬೋರ್ವೆಲ್ಲು ಇದು ಸೇರಿ ಹತ್ತಿರ 1 ಕೋಟಿದು ಕೆಲಸ ಈ ಜಾಗದಲ್ಲಿ ಇನಿಷಿಯೇಟಿವ್ ಮಾಡಿದ್ರು. 53 ಲಕ್ಷ 53 ಗೋಯಿಂಗ್ ವರ್ಕ್ ನೋಡಿ. ನಗರೋತ್ಥಾನ ಕೆಲಸ ಆಗ್ತಾ ಇರುತ್ತೆ. ನಗರಸಭೆಯಿಂದ ಮಾಡ್ತಾ ಇದ್ದೀವಿ. ಎಸ್, ಟ್ಯಾಂಕ್ಸ್ ಎಲ್ಲ ಅರ್ಬನ್ ವಾಟರ್ ಸಪ್ಲೈಯಿಂದ ಆಗ್ತಾ ಇಲ್ಲ, ನಗರಸಭೆಯಿಂದನೇ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿಗೆ ನಾವೇನೋ ಒಂದು ಪರಿಹಾರ ಹುಡುಕ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇವಾಗ ನಮಗೆ ಕಮಿಷನರ್ ಪವನ್ ಕುಮಾರ್ ಅವ್ರು ಬಂದಿದ್ದಾರೆ. ಕೆಲವೊಂದು ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ. ಈಗ ಆ ವಾರ್ಡ್ಸ್ 5 ವಾರ್ಡ್ ಮಾಡ್ತೀವಿ, 10 ವಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಈ ಸಿಸ್ಟಮ್ನ ಪ್ರತಿ ವಾರ್ಡಲ್ಲೂ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದು PWD ವರ್ಕ್ಸ್ ಇಡೀ ನಮ್ಮ ತಾಲೂಕಲ್ಲಿ ಏನೇ ಕೆಲಸ ಆದರೂ ನಮಗೆ ಸಬ್ ಡಿವಿಷನ್ ಇರಲಿಲ್ಲ. ನಮಗೆ ಬಂಗಾರಪೇಟೆ ತಾಲೂಕಿಗೆ ಒಂದೇ ಸಬ್ ಡಿವಿಷನ್ ಇತ್ತು. PWDದು ಸಬ್ ಡಿವಿಷನ್ನು ಒಂದಿತ್ತು. ಬಂಗಾರಪೇಟೆಯಲ್ಲಿರೋ ಆಫೀಸರ್ಸ್ ಇಲ್ಲೂ ಕೆಲಸ ಮಾಡಬೇಕಾಯ್ತು, ಇಲ್ಲಿರೋರು ಅಲ್ಲೂ ಕೆಲಸ ಮಾಡಬೇಕಾಯ್ತು. ನಾವು ಸಬ್ ಡಿವಿಷನ್ಗೆ ಕಳೆದ 3-4 ವರ್ಷದಿಂದ ಭಾಳ ಸತತವಾಗಿರುವಂಥ ಪ್ರಯತ್ನ ಮಾಡಿದ್ವಿ. ಸಬ್ ಡಿವಿಷನ್ ಶಿಫ್ಟಿಂಗ್ ಮೇಲೆ ಎಲ್ಲಿ ಕೆಲಸದ ಕಾರ್ಯವೈಖರಿ ಕಡಿಮೆ ಇರುತ್ತೆ ಆ ಜಾಗದಿಂದ ಸಬ್ ಡಿವಿಷನ್ನ ನಮ್ಮ ತಾಲೂಕಿಗೆ ಶಿಫ್ಟ್ ಮಾಡಿ ವಿಶೇಷವಾಗಿ ರೋಡ್ಸು, ಬಿಲ್ಡಿಂಗ್ಸು, ಬ್ರಿಡ್ಜಸ್ಸು ಇಂಥದ್ದೆಲ್ಲ ಕೆಲಸ ಇದೆ. 100 ಕೋಟಿ ಕೆಲಸ ಇದೆ ಅಂತ ಪದೇ ಹಿಂದೆ ಸರ್ಕಾರದಲ್ಲೂ ಒತ್ತಾಯ ಮಾಡಿದ್ದೀವಿ. ಇವತ್ತಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ರೆ ವರ್ಣ ಕ್ಷೇತ್ರದ್ದು ಹಿಂದೆ ಕೊಟ್ಟಿದ್ರು, 1.5 ವರ್ಷದ ಹಿಂದೆ ಕೊಟ್ಟಿದ್ರು. ಅದಾದಮೇಲೆ ಅದನ್ನು ತೊಗೊಂಡು ಬರೋಕ್ಕಾಗಲ್ಲ, ಆದೇಶ ಆಗಿತ್ತು, ಆದೇಶದಲ್ಲೇ ನಿಂತೋಯ್ತು. ಆಮೇಲೆ ಚನ್ನಪಟ್ಟಣದ್ದಾಗಿತ್ತು. ರೀಸೆಂಟ್ ಎಲೆಕ್ಷನ್ಸ್ ಬಿಫೋರು ಎಲೆಕ್ಷನ್ ಆಗಿದ ತಕ್ಷಣ ಅದನ್ನು ತಡೆ ಹಿಡಿದ್ರು. ಅದಾದಮೇಲೆ ಬ್ಯಾಂಗ್ಳೂರು ಡಿವಿಷನ್ 8 ಅನ್ನುವಂಥದ್ದನ್ನು ನನಗೆ ಒಂದೇ ದಿನದಲ್ಲಿ ಲೋಕೋಪಯೋಗಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅಣ್ಣವರು ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಈ ಗಡಿ ಭಾಗದಲ್ಲಿ ಏನಾದರೂ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಿಕೊಂಡು ಒಂದು ಸಬ್ ಡಿವಿಷನ್ನ ಶಿಫ್ಟಿಂಗ್ ಬೇಸಿಸ್ ಮೇಲೆ ಕಂಪ್ಲೀಟ್ ಪೋಸ್ಟ್ಸ್ನ ಇಲ್ಲಿಗೆ ಅಂದರೆ KGF ತಾಲೂಕಿಗೆ ವರ್ಗಾವಣೆ ಮಾಡಿದ್ದಾರೆ.
ಬಿಲ್ಡಿಂಗ್ ಇತ್ತು, ಬಿಲ್ಡಿಂಗ್ ಕಟ್ಟಿ 5 ವರ್ಷ ಆಗಿದೆ. ಬಟ್ ಒಂದು ಆಫೀಸರು ಇಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಇವತ್ತು 4 JEs ಬಂದಿದ್ದಾರೆ, 2 AEs, 4 JE ಇದ್ದಾರೆ, AWE ಕೂಡ ಬಂದಿದ್ದಾರೆ. ವಿತ್ ಪೋಸ್ಟು, ವಿತ್ ಫರ್ನಿಚರ್ಸ್, ಇಡೀ ಇದನ್ನು ಸಬ್ ಡಿವಿಷನ್ನ ಶಿಫ್ಟ್ ಮಾಡಿ ಕೊಟ್ಟಿದ್ದಾರೆ. ಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಭಾಗದಲ್ಲಿ ಅವಶ್ಯಕತೆ ಇತ್ತು, ಗಡಿ ಭಾಗದಲ್ಲಿ ಕಾಲೇಜಸ್ದು 10 ಕೋಟಿ PM ಉಷಾ ಇದರಲ್ಲಿ ಗ್ರ್ಯಾಂಟ್ ರಿಲೀಸ್ ಮಾಡಿದ್ದಾರೆ. ಡಿಗ್ರಿ ಕಾಲೇಜಸ್ ಗುಟ್ಟಳ್ಳಿ ಇರ್ಬೋದು, ಮತ್ತು ನಮ್ಮದು ಹೊಟ್ಟೆಪಲ್ಲಿ ಹತ್ರ ಇದೆಯಲ್ಲ ಅಲ್ಲಿ ಒಂದು GSTC 5 ಕೋಟಿ, ಅಲ್ಲಿ ಇದರಲ್ಲಿ ಬಂಗಾರ ತಿರುಪತಿದು 5 ಕೋಟಿ, ನಮಗೆ PM ಉಷಾ ಅಲ್ಲಿ ಬಿಲ್ಡಿಂಗ್ಸ್ಗೆ ಗ್ರ್ಯಾಂಟ್ ರಿಲೀಸ್ ಮಾಡಿದರು 10 ಕೋಟಿ. ಮುಂದೆ APMCದು ಕೂಡ 35 ಕೋಟಿ ಅನುದಾನ ರಿಲೀಸ್ ಮಾಡ್ತಾರೆ. CM 25 ಕೋಟಿ ಅವ್ರ ಸ್ಪೆಷಲ್ ಗ್ರ್ಯಾಂಟ್ನ ಮಂಜೂರು ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಬರ್ತಾ ಇದೆ, ಅದರದ್ದು KDBಯಿಂದನೂ ಕೂಡ. ಮತ್ತು ನಾವು 300 ಎಕರ್ಸ್ನ ಇಂಟಿಗ್ರೇಟೆಡ್ ಟೌನ್ಶಿಪ್ಗೂ ಕೆಲವೊಂದು ಗ್ರ್ಯಾಂಟ್ಸ್ ಎಲ್ಲ ವಿಶೇಷವಾಗಿ ಜಾಸ್ತಿ ಅನುದಾನ ಸರ್ಕಾರದಿಂದ ಬರುವಂಥ ಸಂದರ್ಭದಲ್ಲಿ ಮೇಜರಾಗಿ ನಾನು ಇವತ್ತವರೆಗೂ ಕೂಡ PWD ಇಲಾಖೆಯಿಂದ ಕ್ವಾಲಿಟಿ ಚೆಕ್ ಅವರಲ್ಲಿ ಥರ್ಡ್ ಪಾರ್ಟಿ ಕ್ವಾಲಿಟಿ ಚೆಕ್ ಅವರಿಂದ ಆಗುತ್ತೆ. ಆ ಕಾರಣದಿಂದ ಬಿಲ್ಡಿಂಗ್ಸು, ರೋಡ್ಸು, ಬ್ರಿಡ್ಜಸ್ಸು 7 ಕೋಟಿ ನೀವೇ ನೋಡಿದ್ದೀರಾ. ಹಿಂದೆ 10 ದಿನ ಹಿಂದೆ ನಾನು ಪೂಜೆ ಮಾಡಿಸಿದಾಗ ಬ್ರಿಡ್ಜಸ್ ನಲ್ಲೂರಿಗೆ ಹೋಗೋ ದಾರಿಯಲ್ಲಿ, ಅಂಕಶಾಲಿ ನಲ್ಲೂರಿಗೆ ಹೋಗೋ ದಾರಿಯಲ್ಲಿ ನೋಡಿದ್ದೀರ ನೀವು. ಕಳ್ಳಿಕುಪ್ಪಗೆ ಹೋಗೋ ದಾರಿಯಲ್ಲಿ 7 ಕೋಟಿ 50 ಲಕ್ಷದ ಅನುದಾನದಲ್ಲಿ. ಸೊ ಇವೆಲ್ಲ ಕೆಲಸಗಳನ್ನು ಕೂಡ ಕಾರ್ಯವೈಖರಿ ಒಬ್ಬರು ಕೂಡ ಜವಾಬ್ದಾರಿಯಲ್ಲಿ ಇಲ್ಲಿ ನಾವು ಕೆಲಸ ತಗೊಳ್ಳೋದಕ್ಕೆ, ಮಾನಿಟ್ರ್ ಮಾಡೋದಕ್ಕೆ ಆಫೀಸರ್ಸ್ ಇರ್ತಿರಲಿಲ್ಲ. ತಾಲೂಕು ಹೆಡ್ ಕ್ವಾರ್ಟರ್ಸಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರನ್ನ ಕರೆಸಬೇಕಾಗಿತ್ತು. ಆಮೇಲೆ ಈ ಎಲ್ಲ ಪೋಸ್ಟ್ನು ನಾನು ತರೋದಕ್ಕೆ ರಾಜಶೇಖರ್ ಹಿಂದೆ ಅವ್ರ ಜವಾಬ್ದಾರಿಯಲ್ಲಿದ್ದಾಗ ಅವ್ರಿಗೋಸ್ಕರ ನಾನು ಈ ಪೋಸ್ಟ್ನ ತಗೊಂಡು ಬಂದೆ. ಯಾಕಂದರೆ ಅವರಿಂದ ಕೆಲಸ ತಗೋತಾ ಇದ್ದೆ. ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆದರೂ ನಾನು ಬಿಡಲಿಲ್ಲ, ಇಲ್ಲ ನೀವು ಇಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಒತ್ತಾಯ ಮಾಡಿ ನಾನು ಇದನ್ನು ತಂದಿದ್ದೀನಿ. ಮುಂದೆ ಭವಿಷ್ಯದಲ್ಲೂ ಕೂಡ ಅವ್ರಿಗೆ ಕೆಲಸ ಮಾಡಲಿ. ಯಾಕಂದರೆ ಭಾಳ ಕೆಲಸ ತೊಗೊಂಡಿದ್ದೆ. SHDದು ಕೆಲಸ ತೊಗೊಂಡಿದ್ದೆ, ನ್ಯಾಷನಲ್ ಹೈವೇದು, PWDದು, ಸ್ಟೇಟ್ ಹೈವೇದು, ಡಿಸ್ಟ್ರಿಕ್ಟ್ ರೋಡ್ಸು ಎಲ್ಲ ಅವರಿಂದ ನಾನು ಜಾಸ್ತಿ ಕೆಲಸ ತೊಗೊಂಡಿದ್ದೀನಿ ಅವ್ರ ಹತ್ರ. ಅವ್ರು ಕೆಲಸ ಮಾಡೋ ಎಲ್ಲ ಕನ್ಸರ್ನ್ ಇತ್ತು ಅವರಿಗೆ. ಬಿಲ್ಡಿಂಗ್ ಕೆಲಸ ತೊಗೊಂಡಿದ್ದೆ. ಇವೆಲ್ಲ ಕೆಲಸ ತೊಗೊಂಡಾಗ ನಮ್ಮಲ್ಲಿ ಒಂದು ಸಬ್ ಡಿವಿಷನ್ ಇಲ್ಲದೆ ಇರುವಂಥ ನೋವು ನನಗೆ ಅರ್ಥ ಆಯಿತು. ಬಿಲ್ಡಿಂಗ್ ಇತ್ತು, ನಮಗೆ ಸಬ್ ಡಿವಿಷನ್ನು ವಸ್ತು ಕೇಳಿದ್ರೆ ಸರ್ಕಾರದಲ್ಲಿ ಮಾಡಲ್ಲ, FDಯಿಂದ ಕ್ಲಿಯರ್ ಆಗಲ್ಲ. ಆವಾಗ ನಾವು ಹುಡುಕಿದಾಗ ಇಡೀ ರಾಜ್ಯದಲ್ಲಿ ಎಲ್ಲಿ ಸಬ್ ಡಿವಿಷನ್ಸು ಕೆಲಸ ಇಲ್ಲದೆ, ಇಷ್ಟೊಂದು ವರ್ಕ್ ಲೋಡ್ ಇಲ್ಲದೆ ಇರುವಂಥದ್ದು ಎಲ್ಲಿದೆ ಅಂತ ಹುಡುಕಿದಾಗ ವರ್ಣ, ಚನ್ನಪಟ್ಟಣ ಮತ್ತು ಬ್ಯಾಂಗ್ಳೂರು ಇವೆಲ್ಲ ಕೊಟ್ಟರು. ಕೊನೆಗೆ ಈ ಆಫೀಸ್ ಋಣ ತೀರಿಸೋವಂಥ ಅವಕಾಶ ದೇವರು ಬ್ಯಾಂಗ್ಳೂರು ಡಿವಿಷನ್ 8 ನಂಬರ್ 8 ಸಬ್ ಡಿವಿಷನ್ 8 ಅನ್ನೋದಕ್ಕೆ ಅವಕಾಶ ಆಗಿದೆ. ಎಲ್ಲ ಸ್ಟಾಫ್ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಸ್ಟಾಫ್ನ ಶಿಫ್ಟ್ ಮಾಡಿದ್ದಾರೆ, ಫರ್ನಿಚರ್ ಶಿಫ್ಟ್ ಮಾಡಿದ್ದಾರೆ, ವಿತ್ ಪೋಸ್ಟ್ ಶಿಫ್ಟ್ ಮಾಡಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದಗಳನ್ನೇ ಹೇಳ್ತೀನಿ. ಕನ್ಸರ್ನ್ ಮಂತ್ರಿಗಳಿಗೂ ಕೂಡ ಸತೀಶ್ ಜಾರಕಿಹೊಳಿ ಅಣ್ಣವ್ರಿಗೂ ಕೂಡ ನಾನು ನಮಸ್ಕಾರ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಸರ್ಕಾರಕ್ಕೆ ಈ ಹಂತದಲ್ಲಿ, ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ವಿಶೇಷವಾಗಿ ನನ್ನ ಧನ್ಯವಾದಗಳು.